ಸಾಲಿಗ್ರಾಮದಲ್ಲಿ ಅದ್ದೂರಿ ವಾಲ್ಮೀಕಿ ಜಯಂತಿ ಆಚರಣೆ. ಹೌದು, ತಾಲೂಕು ಆಡಳಿತ ಹಾಗೂ ವಾಲ್ಮೀಕಿ ನಾಯಕರ ಸಂಘದ ಸಂಯುಕ್ತಾಶ್ರಯದಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಶ್ರೀ ಯೋಗನರಸಿಂಹಸ್ವಾಮಿ ದೇವಾಲಯದಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆ ಮಾಡಿ ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಮತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಶಾಸಕರಾದ ಡಿ ರವಿಶಂಕರ್ ಹಾಗೂ ಗಣ್ಯರು ಸೇರಿದಂತೆ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಶಾಸಕರಾದ ಡಿ ರವಿಶಂಕರ್ ಮಾತನಾಡಿ, ವಾಲ್ಮೀಕಿ ರಾಮಾಯಣ ಭಾರತೀಯ ಸಂಸ್ಕೃತಿಯ ಬೆಳೆದು ಬಂದ ವಿಧಾನ, ಕೌಟುಂಬಿಕ ವ್ಯವಸ್ಥೆ ಬಗ್ಗೆ ಸಮಾಜಕ್ಕೆ ಕಟ್ಟಿಕೊಟ್ಟ ಕಾವ್ಯ. ಜಗತ್ತಿನ ಮೊದಲ ಕಾವ್ಯ ರಚಿಸಿದ ಕೀರ್ತಿ ವಾಲ್ಮೀಕಿ ಮಹರ್ಷಿ ಅವರದಾಗಿದೆ ಎಂದರು. ಜೊತೆಗೆ ಅವಳಿ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯ ಭವನ ಟಿಎಸ್ಪಿ ಯೋಜನೆಯಡಿ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು ಎಂದರು. ಪುರಸಭೆ ಅಧ್ಯಕ್ಷ ಶಿವನಾಯಕ್ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಕೃತಿಯ ಮಹತ್ವದ ಬಗ್ಗೆ ವಿವರಿಸಿದರು. ರಾಮಾಯಣ ರಚಿಸುವ ಮೂಲಕ ಮಹರ್ಷಿಗಳು ಸಮಗ್ರ ಭಾರತೀಯ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದ್ದಾರೆ. ಸರ್ವರು ಇವರ ಸಾಧನೆಗೆ ಗೌರವ ಸಮರ್ಪಣೆ ಮಾಡಬೇಕಾಗಿದೆ ಎಂದು ವಾಲ್ಮೀಕಿ ಸಮುದಾಯ ಭವನ ನಿರ್ಮಿಸಲು 1 ಲಕ್ಷ ನೀಡಿದರು. ಮುಖ್ಯ ಭಾಷಣಕಾರ ಉಪನ್ಯಾಸಕರು ನಾಗರಾಜ್ ಮಾತನಾಡಿ, ವಾಲ್ಮೀಕಿ ಮಹರ್ಷಿ ಭಾರತೀಯ ಪುರಾಣ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನ ಪಡೆದ ಮಹಾನ್ ಋಷಿ. ವಾಲ್ಮೀಕಿಯವರ ರಾಮಾಯಣದ ಮೂಲಕ ನಾವು ನೈತಿಕತೆ, ಧೈರ್ಯ, ಶ್ರದ್ಧೆ, ಭಕ್ತಿಯಂತಹ ಗುಣಗಳು, ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಕೆಆರ್ ನಗರ ತಹಸೀಲ್ದಾರ್ ಸುರೇಂದ್ರಮೂರ್ತಿ, ಸಾಲಿಗ್ರಾಮ ತಹಸೀಲ್ದಾರ್ ರುಕಿಯಾ ಬೇಗಂ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಂಕರಮೂರ್ತಿ, ಇಒ ಕುಲದೀಪ್, ರವಿಕುಮಾರ್, ಸಿಡಿಪಿಒ ಅಣ್ಣಯ್ಯ, ಕಾಂಗ್ರೆಸ್ ಎಸ್ಟಿ ಘಟಕದ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್, ತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಣುಕಾ, ವೆಂಕಟೇಶ್ ನಾಯಕ್, ಸಾಲಿಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸುವರ್ಣ, ಉಪಾಧ್ಯಕ್ಷೆ ಶೈಲಜಾ, ಶಶಿಕಲಾ, ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷ ಎಂಎಸ್ ಮಹಾದೇವ್, ಉದಯ್ ಶಂಕರ್, ನಗರಾಧ್ಯಕ್ಷ ಪ್ರಭಾಕರ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮಹೇಶ್, ಕೆಆರ್ ನಗರ ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಸುಬ್ಬು ಕೃಷ್ಣ, ಸಾಲಿಗ್ರಾಮ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಸಿಸಿ ಮಹಾದೇವ್, ಉಪಾಧ್ಯಕ್ಷ ಮಹಾದೇವ ನಾಯಕ, ತಂದ್ರೆ ವೆಂಕಟೇಶ್, ಖಜಂಚಿ ಸಂತೋಷ್, ನಾಗರಾಜ್, ಕಾರ್ಯದರ್ಶಿ ಗಣೇಶ್, ಲೋಕೇಶ್, ಸಂಘಟನಾ ಕಾರ್ಯದರ್ಶಿ ದೇವರಾಜ್, ಬೈರೇಶ್ ಕುಮಾರ್, ಸಹ ಕಾರ್ಯದರ್ಶಿ ಬೈರಣ್ಣ, ಗೋಬೇಶ್ ಶಂಕರ್, ಸಿ ಮಂಜು, ಕೆಬಿ ದೇವರಾಜ್, ಮಲ್ಲಿಕಾರ್ಜುನ್, ಚಂದ್ರು, ಉದೇಶ್, ಮಿರ್ಲೆ ವೆಂಕಟೇಶ್, ಸ್ವಾಮಿನಾಯಕ, ಲಕ್ಷ್ಮಣ ನಾಯಕ, ಎಂಎಸ್ ಮಂಜು, ಕೃಷ್ಣನಾಯಕ, ಕುಮಾರ್, ಚಿಕ್ಕರಾಮ ನಾಯಕ, ರಮೇಶ್ ನಾಯಕ್, ಲಿಂಗರಾಜ ನಾಯಕ್, ಎಂ ದೇವರಾಜ್, ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್, ವೀರಕೇಸರಿ ಪಡೆ ರಾಜ್ಯಾಧ್ಯಕ್ಷ ಎಚ್ ರಾಮನಾಯಕ, ನೌಕರರ ಸಂಘದ ಅಧ್ಯಕ್ಷ ಪ್ರಸಾದ್, ಕಾರ್ಯದರ್ಶಿ ಸಾಲಿಗ್ರಾಮ ಸುರೇಶ್, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಚಂದು, ಗ್ರಾಮ ಪಂಚಾಯತಿ ಸದಸ್ಯ ಹೇಮಂತ್, ಮಹದೇವ ನಾಯಕ, ಹನುಮಂತ, ತಿಮ್ಮನಾಯಕ, ರಾಮನಾಯಕ, ಕುಬೇರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ನಿಮ್ಮೆಲ್ಲರೂ ತಿಳಿಸ್ತಾ, ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ವೇದ, ಉಪನಿಷತ್, ಪುರಾಣಗಳಿರ್ಬೋದು, ಇವೆಲ್ಲವೂ ಕೂಡ ಪವಿತ್ರವಾದಂತ ಗ್ರಂಥಗಳು ನಮ್ಮ ದೇಶಕ್ಕೆ. ಈ ಗ್ರಂಥಗಳೆಲ್ಲ ಏನ್ ಹೇಳ್ತವೆ ಅಂತಂದ್ರೆ, ನಾವೆಲ್ಲ ಒಳ್ಳೆ ನಡತೆ ನಡಿಬೇಕು, ಒಳ್ಳೆ ಧರ್ಮತ್ವಾಗಿ ಬಾಳ್ಬೇಕು, 4 ಜನಕ್ಕೆ ಸಹಕಾರ ಮಾಡಬೇಕು, ನಾವೆಲ್ಲರೂ ಕೂಡ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಈ ಎಲ್ಲ ಧರ್ಮಗಳು ಕೂಡ ಒಂದೇ ಸಾರಾಂಶವನ್ನ ಹೇಳ್ತೇವೆ ಬಂಧುಗಳೇ. ಹಾಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ನಾವುಗಳೆಲ್ಲ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಅವ್ರ ಬಗ್ಗೆ ತಿಳಿಸ್ಬೇಕಾದ್ರೆ ಹೇಗೆ ಮನೆಯಲ್ಲಿ ಅಟ್ಲೀಸ್ಟ್ ಒಂದು ರಾಮಾಯಣ ಬುಕ್ನಾದ್ರು ಇಡಬೇಕು. ಆ ಇಟ್ಟಾಗ ನಮ್ಮ ಮುಂದಿನ ಪೀಳಿಗೆಗೆ ಅರಿವಾಗ್ತದೆ, ಯಾರಪ್ಪ ಇದು, ಏನಪ್ಪ ಇದು. ರಾಮಾಯಣ ಒಂದು ಅಂತಲ್ಲ, ಭಗವದ್ಗೀತೆನೂ ಕೂಡ ಇಡಬೇಕಾಗ್ತದೆ. ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನ ಮೊದಲಿಗೆ ತಮ್ಮೆಲ್ಲರಿಗೂ ಕೋರ್ತಾ, ಇವತ್ತು ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡೋ ಸಂದರ್ಭದಲ್ಲಿ
ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂದೇಶಗಳಿರ್ಬೋದು, ಆದರ್ಶಗಳಿರ್ಬೋದು, ತತ್ವಗಳಿರ್ಬೋದು, ನಮ್ಮ ಜೀವನಕ್ಕೆ ಅರ್ಥ ರೀತಿಯಲ್ಲಿ ಯಾವ ರೀತಿಯಾಗಿ ನಾವು ಬದುಕನ್ನ ಮಾಡಬೇಕು, ಬದುಕನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹರ್ಷಿ ವಾಲ್ಮೀಕಿರವರು ನಮಗೆ ಅರ್ಥಪೂರ್ಣವಾಗಿ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಇಂಥ ಜಯಂತಿಗೆ ನಿಜಕ್ಕೂ ಕೂಡ ಮಹತ್ವ ಸಿಗಬೇಕು ಅಂತಕ್ಕಂಥದ್ದೇ. ಆದರೆ ನಾವು ನಮ್ಮ ಜೀವನದಲ್ಲಿ ಕಿಂಚಿತ್ತಾದ್ರೂ ಕೂಡ ಅವರು ಕೊಟ್ಟಂತ ಸಂದೇಶಗಳನ್ನಿರ್ಬೋದು, ಆದರ್ಶಗಳನ್ನಿರ್ಬೋದು, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಏನಾದ್ರೂ ಕೂಡ ನಾವು ಉತ್ತಮವಾದ ಬದುಕನ್ನ ಕಟ್ಟಕ್ಕೆ ನೆರವಾಗುವಂತ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಮಹರ್ಷಿಗಳು ನಮಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದೇಶಗಳನ್ನ, ತತ್ವಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂಥ ಜಯಂತಿಯನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನಾದ್ರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಈಗಾಗಲೇ ಶಿವನಾಯಕ್ ಅವರು ಹೇಳೋದು, ಇವತ್ತು ನಾವು ಒಂದು ಸಮಯವನ್ನ, ಒಂದು ಶಿಕ್ಷಣವನ್ನ, ಜೊತೆಗೆ ಆರೋಗ್ಯ, ಇವತ್ತು ಸಮಯದ ಒಂದು ಪಕ್ಕದಲ್ಲಾನೆ ಹಿಡ್ಕೊಳ್ಬಹುದು, ಆದ್ರೆ ಶಿಕ್ಷಣ ಮತ್ತೆ ಇಲ್ಲ ಅಂತಕ್ಕಂಥದ್ದು ನಾನಾದ್ರೂ ಕೂಡ ಭಾವಿಸ್ತೇನೆ. ಇವತ್ತು ಒಂದು ಸಮುದಾಯ ಅಭಿವೃದ್ಧಿ ಆಗ್ಬೇಕಾದ್ರೆ ಸಮುದಾಯದಲ್ಲಿ ಅಧಿಕಾರ ಬಹಳ ಮುಖ್ಯ. ಅಧಿಕಾರ ಅಂತ ಹೇಳಿದ್ರೆ ಕೇವಲ ಒಂದು ರಾಜಕೀಯ ಅಧಿಕಾರ ಇರ್ಬೋದು, ಜೊತೆಗೆ ನಮ್ಮ ಅಧಿಕಾರಿಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ರೀತಿಯಲ್ಲಿ ಅಧಿಕಾರಿಗಳಾಗಿ ಏನಿವತ್ತು ನಮ್ಮ PWD AWD ಆಗಿರ್ತಕ್ಕಂಥ ಸುಮಿತ್ರಾ ಮೇಡಮ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಪ್ರಸಾದ್ ಅವರು, ಗಳಕೆರೆ ಪ್ರಸಾದ್ ಅವರು ಇದ್ದಾರೆ. ಈ ರೀತಿಯಾಗಿ ಅವರೆಲ್ಲ ಏನು ಇವತ್ತು ಅಧಿಕಾರಿಗಳಾಗಿರೋರು ಸಮಾಜದ ಸಾಕಷ್ಟು ಜನರಿಗೆ ಇವತ್ತು ಅನುಕೂಲತೆಗಳನ್ನ ಮಾಡೋದ್ರ ಮೂಲಕವಾಗಿ ಇವತ್ತು ಸಮಾಜವನ್ನ ಬೆಳವಣಿಗೆಗೆ ಅವರದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಇವತ್ತು ರಾಜಕೀಯವಾಗಿ ಅಧಿಕಾರಿಗಳ ಅಧಿಕಾರವನ್ನ ಇವತ್ತು ಶಿವನಾಯಕ್ ಅವರು ಪುರಸಭೆಯ ಅಧ್ಯಕ್ಷರಾಗಿ ಇವತ್ತು ಉತ್ತಮವಾದ ಕೆಲಸವನ್ನ ಮಾಡಿ ಸಮಾಜದ ಬೆಳವಣಿಗೆಗೆ ಪೂರಕವಾದ ರೀತಿಯಲ್ಲಿ ರಾಜಕೀಯದಲ್ಲಿ ಅಧಿಕಾರಗಳು ಬಹಳ ಮುಖ್ಯ. ರಾಜಕೀಯದಲ್ಲಿ ಅಧಿಕಾರ ಸಿಕ್ಕಿದ್ರೆ ಸಮಾಜವನ್ನ ಕಟ್ಟುವಂಥದ್ದು, ಸಮಾಜವನ್ನ ಬೆಳೆಸುವಂಥದ್ದು, ಎಲ್ಲ ರೀತಿಯಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ಕೊಂಡು ಸಮಾಜವನ್ನ ಮುನ್ನಡೆಸುವಂತ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾರೆ. ಆ ನಿಟ್ಟಿನಲ್ಲಿ ಇವೆರಡು ಅಧಿಕಾರ ಸಿಗ್ತಾ ಸಂದರ್ಭದಲ್ಲಿ ಅವರು ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಏನ್ ಬೇಕು? ನಮ್ಗೆ ಉತ್ತಮವಾದ ಶಿಕ್ಷಣ ಬೇಕು. ಇವತ್ತು ಇವೆರಡು ಮೂಲ ಇರ್ತಕ್ಕಂಥದ್ದು ಶಿಕ್ಷಣವನ್ನ ಉತ್ತಮವಾದ ರೀತಿಯಲ್ಲಿ ಪಡೆದಾಗ ಮಾತ್ರ ನಾವು ಅಧಿಕಾರವನ್ನ ಚಲಾಯಿಸುವಂತ ನಿಟ್ಟಿನಲ್ಲಿ ನಮ್ಮ ಏನ್ ಅಧಿಕಾರ ಇದೆ ಅದನ್ನ ತಿಳ್ಕೊಳ್ಬೇಕು, ಅದನ್ನ ಚಲಾವಣೆ ಮಾಡಬೇಕು, ತನ್ಮೂಲಕ ಸಮಾಜವನ್ನ ಕಟ್ಟುವಂಥದ್ದು, ಬೆಳೆಸುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಅಂತಕ್ಕಂಥದ್ದು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಏನನ್ನ ಆಸ್ತಿಯನ್ನ ಮಾಡೋದು ಕೂಡ ಅದು ವ್ಯರ್ಥ ಆಗುತ್ತೆ. ಆದ್ರೆ ಶಿಕ್ಷಣ ಎಂಬ ಆಸ್ತಿಯನ್ನ ಅವರ ಬಾಲ್ಯದಿಂದ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸುವಂತ ನಿಟ್ಟಿನಲ್ಲಿ ದೊಡ್ಡ ಶಕ್ತಿಯನ್ನಾಗಿ ಅವರನ್ನ ಮಾಡಬೇಕು. ಮಾಡ್ತಿರೋ ತಾನೆ? ಇವತ್ತು ಸಾಕಷ್ಟು ರೀತಿಯಲ್ಲಿ ನಮ್ಮ ಜನರು ಪ್ರಜ್ಞಾವಂತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ರೀತಿಯಲ್ಲಿ ನಾನು ನಿಜಕ್ಕೂ ಕೂಡ ನನಗೆ ಸಂತೋಷ ಆಗುತ್ತೆ. ನಮ್ಮ ಕೇರಳದಲ್ಲಿ, ನಮ್ಮ ವಾಲ್ಮೀಕಿ ನಗರದಲ್ಲಿ ಇವತ್ತು ಅಲ್ಲಿ ಒಂದೇ ಕುಟುಂಬದಲ್ಲಿ ಒಬ್ರು ಇಂಜಿನಿಯರ್ ಇರ್ಬೋದು, ಅವರು ಓದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಲ್ಲಿ ಬಹಳಷ್ಟು ಜನ ಉತ್ತಮವಾದ ರೀತಿಯಲ್ಲಿ ವಿದ್ಯಾವಂತರಾಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ಹಿಂದೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ತರ ನಮ್ಮ ಸಮಾಜದವನ್ನ ಇರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟು ಅವರು ತಮ್ಮದೇ ಆದಂತ ಒಂದು ಶಕ್ತಿಯನ್ನ ಹೊಂದುವಂತ ನಿಟ್ಟಿನಲ್ಲಿ ಅವರನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡಿಸಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರವಿಶಂಕರ್ ಯಾವತ್ತೂ ಕೂಡ ನಿಮ್ಮ ಜೊತೆಲಿರ್ತಾನೆ, ನಿಮ್ಮ ಒಬ್ಬ ಕುಟುಂಬದ ಸದಸ್ಯನಾಗಿ ನಿಮ್ಮ ಜೊತೆಲಿರ್ತೇನೆ. ಎಲ್ಲಾ ರೀತಿಯ ನೆರವನ್ನ ನಾನು ಸಮಾಜದ ಬಂಧುಗಳಿಗೆ ಕೊಡ್ಲಿಕ್ಕೆ ತಯಾರಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ
ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ರಾಮನಾಯ್ಕರವರು, ನಮ್ಮ ಹೊಸಕೋಟೆಯ ರಾಮನಾಯ್ಕರವರು ನಮ್ಮ ಸಮಾಜದ ಹಲವಾರು ರೀತಿಯ ಬೇಡಿಕೆಗಳನ್ನ, ಏನು ನಮ್ಮ KRದಲ್ಲಿರ್ಬೋದು, ಸಾಲಿಗ್ರಾಮದ ತಾಲೂಕಲ್ಲಿರ್ಬೋದು, ಹಲವಾರು ರೀತಿಯ ಬೇಡಿಕೆಗಳನ್ನ ಅವರು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ವಿಶೇಷವಾಗಿ ಈ ಹಿಂದೆ ಕಳೆದ ವರ್ಷವೂ ಕೂಡ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಸಾಲಿಗ್ರಾಮ ತಾಲೂಕು ಕೇಂದ್ರ ಆಗಿ 3 ವರ್ಷ ಆಗಿದ್ರು ಕೂಡ ಇಲ್ಲಿ ಸಾಲಿಗ್ರಾಮದಲ್ಲಿ ವಾಲ್ಮೀಕಿ ಕಟ್ಟಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಜಾಗ ಇಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ಅವತ್ತು ಇನ್ನೊಂದು ಮನವಿಯನ್ನ CC ಮಾದೇವರವರು ಮಾಡಿದ್ರು. ನಮ್ಮ ವಾಲ್ಮೀಕಿ ಒಂದು ಸಂಘದ ಒಂದು ಕಚೇರಿಯನ್ನ ಮಾಡಿಕೊಡ್ಬೇಕು ಅಂತೇಳಿ ಅವತ್ತು ಕೇಳ್ಕೊಂಡಿದ್ರು. ಈಗಾಗಲೇ ವಾಲ್ಮೀಕಿ ಸಂಘದ ಒಂದು ಕಚೇರಿ ಈಗಾಗಲೇ ಪ್ರಾರಂಭ ಆಗಿದೆ. ಏನೇ ನಾಮಫಲಕವು ಕೂಡ ಅವತ್ತು ಮಾಡಿರ್ತಕ್ಕಂಥದ್ದು. ನೆಟ್ಟಲ್ಲಿ ಈಗಾಗಲೇ ನಾನು ಸಾಲಿಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಕಟ್ಟಲಿಕ್ಕೆ ಸೂಕ್ತವಾದ ಹೇಳಿ ಈಗಾಗಲೇ ನಾನು ತಹಸೀಲ್ದಾರ್ ಅವರಿಗೆ ಈ ಹಿಂದೆನೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರು ಕೆಲವು ಜಾಗಗಳನ್ನ ಗುರುತು ಮಾಡಿದ್ದಾರೆ. ಕೆಲವು ಜಾಗಗಳಲ್ಲಿ ಸಣ್ಣ ಪುಟ್ಟ ಒಂದು ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಪರಿಹರಿಸಿ ಅದು ಸೂಕ್ತವಾದ ಜಾಗವನ್ನ ಮುಂದಿನ ದಿನಗಳಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ವಾಲ್ಮೀಕಿ ಸಮುದಾಯವನ್ನು ಕಟ್ಟಲಿಕ್ಕೆ ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸಿ ನಾನು ಆ ಜಾಗವನ್ನ ನಮ್ಮ ವಾಲ್ಮೀಕಿ ಸಂಘದವರಿಗೆ ಹಸ್ತಾಂತರವನ್ನ ಮಾಡಿಸಿಕೊಡುವಂತ ನಿಟ್ಟಲ್ಲಿ ಸಂಪೂರ್ಣವಾದಂತ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ತೇನೆ. ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಒಂದು ವೇದಿಕೆ ಮೂಲಕವಾಗಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಆ ಒಂದು ವಾಲ್ಮೀಕಿ ಸಮುದಾಯ ಭವನಕ್ಕೆ ಏನು ಜಾಗವನ್ನು ಮಂಜೂರಾತಿ ಮಾಡೋದು ಸಾಲದು, ಅಲ್ಲಿ ಸಮುದಾಯವನ್ನು ಕಟ್ಟುವಂತ ನಿಟ್ಟಲ್ಲಿ ಆಗ್ಬೇಕು. ಆ ನಿಟ್ಟಲ್ಲಿ ಅದಕ್ಕೆ ಅನುದಾನವನ್ನು ಕೂಡ ಸರ್ಕಾರದಿಂದ ನಾನು ಕೊಡಿಸ್ತೇನೆ. ಈಗಾಗಲೇ ಆ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ನಮ್ಮ ಶಿವನಾಯಕರುಗಳನ್ನ ಈಗಾಗಲೇ CC ಮಾದೇವರವರು ಮತ್ತು ಅವರೆಲ್ಲ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವ್ರಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಶುಭಗಳಿಗೆ ಖಂಡಿತ ಈ ಒಂದು ಸಮುದಾಯ ಭವನಕ್ಕೆ ಮುಂದಿನ ದಿನಗಳಲ್ಲಿ ನಾನು ಸರ್ಕಾರದಿಂದ ಅನುದಾನವನ್ನು ಹಾಕಿಸೋದ್ರ ಮೂಲಕವಾಗಿ ಜೊತೆಗೆ ನಾನು ಕೂಡ ವೈಯಕ್ತಿಕವಾಗಿ ಸಮುದಾಯವನ್ನು ಕಟ್ಟುವಂತ ಸಂದರ್ಭದಲ್ಲಿ ಸಹಾಯವನ್ನ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾರೆ. ಅದೇ ರೀತಿಯಲ್ಲಿ ನಮ್ಮ KR ವಾಲ್ಮೀಕಿ ಸಮುದಾಯ ಭವನ ಅಲ್ಲೂ ಕೂಡ ಈಗಾಗಲೇ ನಾನು ಸರ್ಕಾರದಿಂದ 1 ಕೋಟಿ ಅನುದಾನಕ್ಕೆ ಈಗಾಗಲೇ ನಾನು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೇನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನ ಅನುಮೋದನೆಯನ್ನ ಮಾಡಿಕೊಂಡು ಕೇವಲ ನಮ್ಮ ವಾಲ್ಮೀಕಿ ಸಮುದಾಯ ಭವನ ಅಲ್ಲ, ಕೇರಳದಲ್ಲ, ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಹೊಸೂರು ಕಲ್ಲಳ್ಳಿ ಇರ್ಬೋದು, ಗಾಯನಹಳ್ಳಿ ಇರ್ಬೋದು, ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಬೇಡಿಕೆ ಅನುಸಾರವಾಗಿ ಈಗ ಅನ್ಸೋಗೆಯಲ್ಲೂ ಕೂಡ ಬೇಡಿಕೆಯನ್ನ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಗಣೇಶನ ದೇವಸ್ಥಾನ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಕೊಂಡಿದ್ರು. ಅದಕ್ಕೆ ನಾನು ನಮ್ಮ ಶಾಸಕರ ಅನುದಾನದ ಅಡಿಯಲ್ಲಿ ಈಗಾಗಲೇ ಅನುದಾನವನ್ನು ಹಾಕಿದ್ದೇನೆ. ಆದಷ್ಟು ಬೇಗ ಒಂದು ದಿನಾಂಕವನ್ನ ನಿಶ್ಚಯ ಮಾಡಿ ಅಂತ ಹೇಳಿ ಒಳ್ಳೆ ಶುಭಗಳಿಗೆ ಗುರುತು ಮಾಡಿ ಅಂತ ಹೇಳಿ ನಾನು ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಅಧ್ಯಕ್ಷರು ಯಾವತ್ತು ಸೂಕ್ತವಾದ ದಿನಾಂಕವನ್ನ ಗುರುತು ಮಾಡ್ತಾರೆ ಅವತ್ತು ತಮ್ಮೆಲ್ಲರ ಸಮಕ್ಷಮ ಅಲ್ಲಿ ಗುದ್ದಲಿ ಪೂಜೆಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ರಾಮನಾಯಕ್ ಅವರು ಹೇಳಿದ್ರು ಹಲವಾರು ಕಡೆ ಸಮುದಾಯ ಭವನಗಳು ಅರ್ಧಕ್ಕೆ ನಿಂತಿದ್ದೇವೆ ಅಂತಕ್ಕಂಥದ್ದು. ಇವತ್ತು ಏನೆಲ್ಲ ಸಮುದಾಯ ಭವನಗಳು ಅರ್ಧಕ್ಕೆ ನಿಂತಿರ್ತಕ್ಕಂಥ ಸಮುದಾಯ ಭವನಗಳಿಗೆ ಈ ಹಿಂದೆ 2003ರಿಂದ 2018ರಲ್ಲಿ ಮೊದಲ ಬಾರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವತ್ತು ಒಂದು ಕೆಲಸವನ್ನ ಮಾಡಿದ ಸಂದರ್ಭದಲ್ಲಿ ಅವತ್ತು ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ 17 ಕಡೆ ನಾವು ಸಮುದಾಯ ಭವನಕ್ಕೆ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅವತ್ತು ಅನುದಾನವನ್ನು ಕೊಡಿಸಿದ್ವಿ. ಅದು ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು. ಅದನ್ನ ಈಗಾಗಲೇ ಪೂರ್ಣಗೊಳಿಸ್ಬೇಕಂತೇಳಿ ನಾವು ಈಗಾಗಲೇ ಎಲ್ಲ ಎಲ್ಲೆಲ್ಲಿ ಅರ್ಧಕ್ಕೆ ನಿಂತಿದೆ ಅದನ್ನ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ವಿ. ಖಂಡಿತ ಅದನ್ನ ಪೂರ್ಣಗೊಳಿಸಿ ಆದಷ್ಟು ಬೇಗ ಅದನ್ನ ಲೋಕಾರ್ಪಣೆಯನ್ನ ನಾನು ಖಂಡಿತ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗ ಹೇಳೋದು ನಮ್ಮ ಶಿವನಾಯ್ಕ ಅವರು 10 ಕಡೆ 2 ಕೋಟಿಯ ಅಂದಾಜಲ್ಲಿ 2 ಕೋಟಿಯ ಅನುದಾನದಲ್ಲಿ 10 ಕಡೆ 20 ಲಕ್ಷಕ್ಕೆ 10 ಕಡೆ ಈಗಾಗಲೇ ಮಂಜೂರಾತಿಯನ್ನು ಮಾಡಿಸಿ 1 ಕೋಟಿಯ ಅನುದಾನವನ್ನ ಬಿಡುಗಡೆಯನ್ನು ಮಾಡಿಸಿ ಅದರ ಅಡಿಯಲ್ಲಿ
ಈಗಾಗಲೇ ಏನು ನಮ್ಮ ರಾಮನಾಯ್ಕ ಅವರು ಹೇಳುದು, ನಮ್ಮ ಮಳಲಿ, ಹೆಬ್ಬಾಳು ಮತ್ತಿನ್ನೊಂದು ಗಾಯನಹಳ್ಳಿಗೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದೇವೆ. ಈಗ ಮಳೆಯಲ್ಲಿ ಇರ್ತಕ್ಕಂಥದ್ದು ಕೂಡ ಬೇರೆ ಕಡೆ ಈಗ ಅನ್ಸೋಗಿಗೆ ಹಾಕುವಂತ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ಹೆಬ್ಬಾಳದ ಇರ್ತಕ್ಕಂಥದ್ದು ಬೇರೆ ಕಡೆಗೆ ಮಾವತೂರಲ್ಲೂ ಕೂಡ ಬೇಡಿಕೆ ಬಂದಿದೆ, ಅಲ್ಲಿಯೂ ಕೂಡ ಸ್ಥಳಾಂತರವನ್ನ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡು ಅಲ್ಲಿ ಸಮುದಾಯ ಭವನಕ್ಕೆ ಅನುಕೂಲತೆಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ತೆಗೆದುಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮುದಾಯ ಭವನವನ್ನ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಇವತ್ತು ಏನು 2 ಕೋಟಿಯಲ್ಲಿ 1 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿತ್ತು. ಅದರಲ್ಲಿ ಆಗ್ಲೇ ಬಹಳಷ್ಟು ಕಡೆ ಇವತ್ತು ಹೊಸಕೋಟೆಯಲ್ಲೂ ಕೂಡ ಏನವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ರು, ಅವತ್ತು ಅವರ ಅಮೃತದಲ್ಲಿ ಅಲ್ಲಿ ಗುದ್ದಲಿ ಪೂಜೆಯನ್ನು ಕೂಡ ಮಾಡಿದ್ವಿ. ಅದನ್ನು ಈಗಾಗಲೇ ಅರ್ಧಕ್ಕೆ ನಿಂತಿದೆ. ಅದಕ್ಕೆ ಇನ್ನು ಉಳಿದಂತೆ 1 ಕೋಟಿ ಅನುದಾನವನ್ನ ಕೆಲವೇ ದಿನಗಳಲ್ಲಿ, ಈಗ ನಿನ್ನೆ ಕೂಡ ನಾನು ಬೆಂಗಳೂರಿಗೆ ಹೋಗಿ ಭೇಟಿಯನ್ನ ಮಾಡಿದ್ದೇನೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇನೆ. ಆದಷ್ಟು ಬೇಗ ಅನುದಾನವನ್ನು ನಾನು ಕ್ರಮಗಳನ್ನ ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಇವತ್ತು ಏನು ನಮ್ಮ ಸಿಸಿ ರಸ್ತೆಗೆ ಹಲವಾರು ಹಳ್ಳಿಗಳ ಒಂದು ಮನವಿ ಮೇರೆಗೆ ಹಲವಾರು ಹಳ್ಳಿಗಳಲ್ಲಿ ಕಾಂಕ್ರೀಟ್ ಡ್ರೈನ್ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ಈಗಾಗಲೇ ಅದಕ್ಕೂ ಕೂಡ ನಿನ್ನೆ ಬೇಡಿಕೆಯನ್ನ 5 ಕೋಟಿ ಅನುದಾನವನ್ನ ನಮ್ಮ ಎಸ್ ನಿಗಮದ ಅಡಿಯಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಕೊಟ್ಟಿದ್ದೇನೆ. 5 ಕೋಟಿ ಆಗೋದಿಲ್ಲ, ಕನಿಷ್ಠ ಪಕ್ಷ 3 ಕೋಟಿ ನಾವು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ. ಖಂಡಿತ 10 ಕೋಟಿ ಅನುದಾನವನ್ನ ಆದಷ್ಟು ಬೇಗ ಬಿಡುಗಡೆಯನ್ನ ಮಾಡಿಸಿ ಏನು ನಮ್ಮ ಸಮಾಜದ ಬಂಧುಗಳು ಯಾರೆಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅಲ್ಲಿ ಸಿಸಿ ರಸ್ತೆ, ಸಿಸಿ ಡ್ರೈನ್ ಅನ್ನ ಮಾಡಿಸಿ ಉತ್ತಮವಾದ ರೀತಿಯಲ್ಲಿ ನಮ್ಮ ಸಮಾಜದ ಮನೆಗಳಿರ್ತಕ್ಕಂಥ ಬೀದಿಗಳಲ್ಲಿ ಉತ್ತಮವಾದ ಕೆಲಸವನ್ನ ಮಾಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಬಹಳ ವರ್ಷಗಳಿಂದ ನಮ್ಮ KR ಪಟ್ಟಣದಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿರವರ ಒಂದು ಪುತ್ಥಳಿಯನ್ನ ಮಾಡಿಸ್ಬೇಕಂತ ಹೇಳಿ ಬಹಳ ಬೇಡಿಕೆ ಇದೆ. ಈಗ ಮೊನ್ನೆ ಅಲ್ಲಿ ನಾನು ನಮ್ಮ ಪುರಸಭೆ ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದು ಏನು ಪ್ರತಿಮೆಯನ್ನ ಮಾಡುವಂತ ಒಂದು ಜಾಗವನ್ನ ಗುರುತು ಮಾಡಿಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೇಳ್ಕೊಂಡಿದ್ದೇನೆ. ಏನು ನಮ್ಮ ಮಹರ್ಷಿ ವಾಲ್ಮೀಕಿರವರ ಪುತ್ಥಳಿಯನ್ನ ಮಾಡಿಸ್ಬೇಕು, ಸಂಪೂರ್ಣವಾದ ರೀತಿಯಲ್ಲಿ ನಾನೇ ನನ್ನ ಸ್ವಂತ ಹಣದಿಂದ ಆ ವಾಲ್ಮೀಕಿರವರ ಒಂದು ಪುತ್ಥಳಿಯನ್ನ ಮಾಡಿಸಿ ಅದನ್ನ ಆದಷ್ಟು ಬೇಗ ಏನು ಜಾಗವನ್ನ ಗುರುತು ಮಾಡ್ತಾರೆ ಆ ಜಾಗದಲ್ಲೇ ಅದನ್ನ ಇಟ್ಟು ಆದಷ್ಟು ಬೇಗ ಅದನ್ನ ಉದ್ಘಾಟನೆಯನ್ನು ಕೂಡ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಸಮಕ್ಷಮ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಈಗೇನು ನಮ್ಮ ರಾಮನಾಯ್ಕ ಅವರು ಹೇಳುದು, ಈಗ SC ST ಒಟ್ಟಾರೆ ಒಂದೇ ಕಡೆ ಇದೆ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇದೆ ಅಂತಕ್ಕಂಥದ್ದು. ಅದು ಕೂಡ ನಮ್ಮ ಪೂರ್ವ ಸಿದ್ಧತಾ ಸಭೆಯಲ್ಲಿ ತಾಲೂಕು ಮಟ್ಟದ ಕಚೇರಿಯನ್ನ ಸ್ಥಾಪನೆ ಮಾಡಲಿಕ್ಕೆ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ. ಖಂಡಿತ ಆದಷ್ಟು ಬೇಗ ಆ ಕಚೇರಿಯನ್ನ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ST ಸಮಾಜದ ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಇರ್ಬೋದು, ಒಂದು ಪ್ರೈಸ್ ಮನಿ ಇರ್ಬೋದು, ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಹೇಳಿದ್ರ ಖಂಡಿತ ಅದನ್ನ ಕೊಡಿಸುವ ನಿಟ್ಟಲ್ಲಿ ಆದಷ್ಟು ಬೇಗ ತ್ವರಿತವಾಗಿ ಅವ್ರಿಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ನಿಟ್ಟಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಇರ್ಬೋದು, ಜೊತೆಗೆ ಬಹುಮಾನದ ಪ್ರಶಸ್ತಿಯನ್ನು ಕೊಡಿಸುವಂಥದ್ದು ಇರ್ಬೋದು, ಎರಡನ್ನು ಕೂಡ ಆದಷ್ಟು ಬೇಗ ಕೊಡಿಸುವಂತ ನಿಟ್ಟಲ್ಲಿ ನಾನು ಪ್ರಯತ್ನವನ್ನು ಮಾಡಿಸಿ ಆದಷ್ಟು ಬೇಗ ಸರ್ಕಾರದಿಂದ ಬಿಡುಗಡೆ ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಹೋಬಳಿ ಮಟ್ಟದಲ್ಲೂ ಕೂಡ ವಾಲ್ಮೀಕಿ ಸಮುದಾಯವನ್ನ ಕಟ್ಟಲಿಕ್ಕೆ ಸೂಕ್ತವಾದ ರೀತಿಯಲ್ಲಿ ಜಾಗವನ್ನ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಮನವಿನ ಕೇಳ್ಕೊಂಡಿದ್ದೀರಾ. ಖಂಡಿತ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಾಲೂಕಿನ ಆಡಳಿತದ ಅಧಿಕಾರಿಗಳ ಜೊತೆ ಕೂಡಿ ಚರ್ಚೆಯನ್ನು ಮಾಡಿ ಎಲ್ಲೆಲ್ಲಿ ಸ್ಥಳದ ಅವಶ್ಯಕತೆ ಇದೆ ಮತ್ತು ಸ್ಥಳ ಸಿಕ್ಕಿದೆ ಅಲ್ಲಿ ಕೊಡಿಸುವ ನಿಟ್ಟಲ್ಲಿ ಏನೆಲ್ಲ ಕ್ರಮಗಳಾಗಬೇಕು ಅವನ್ನ ಮುಂದಿನ ದಿನಗಳಲ್ಲಿ
ನಾನು ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ